ಸರ್, ನಮ್ಮ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಸಿದ್ದಾಪುರ ಗ್ರಾಮ ಸರ್ವೆ ನಂಬರ್ 22 ಈ ಜಾಗ ಇವ್ರದ್ದು. ಇವ್ರು ಇದಾರಲ್ಲ, ಇವ್ರ ಕುಟುಂಬ ಅಮ್ಮ ಇಲ್ಲಪ್ಪ. ಈ ಜಾಗನ ಏನು ಮಾಡ್ತಾರೆ, ನಾನು ಮಾಡಿಸ್ಕೊಡ್ತೀನಿ ಅಂತೇಳ್ಬಿಟ್ಟು ಸತ್ಯವಾರ ಗ್ರಾಮದ ಮುನ್ರಾಜನವರು ನೋಡ್ರಿ, ಇಲ್ಲೈತಿ ಸತ್ಯವಾರ ಗ್ರಾಮದ ಮುನ್ರಾಜನವರು ಈ ಥರ ಒಂದು ಸೇಲ್ ಅಗ್ರಿಮೆಂಟ್ ಮಾಡ್ಕೊತಾರೆ. ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡು ಈ ಜಾಗನ ಇವ್ರಿಗೆ ಮಾಡಿಸ್ಕೊಡಲ್ಲ. ಇವರೇನು ಮಾಡ್ತಾರೆ, ಕೋರ್ಟಲ್ಲೋ ಕೇಸ್ ಹಾಕ್ತಾರೆ. ಸತ್ಯವಾರ ಗ್ರಾಮದ ಮುನ್ರಾಜನವರು ನಮಗೆ ಅಗ್ರಿಮೆಂಟ್ ಮಾಡಿಕೊಂಡು ಇಲ್ಲಿ ತನಕ ನಮ್ಗೆ ಕರೆಕ್ಟಾಗಿರೋಂಥ ಸೆಟ್ಲ್ಮೆಂಟ್ ಮಾಡಿಲ್ಲ ಅಂತೇಳ್ಬಿಟ್ಟು ಕೇಸ್ ಹಾಕ್ತಾರೆ. ಇವರು ರೈತರು ಕೇಸ್ ಹಾಕಿದಾಗ ಏನಾಗುತ್ತೆ, ಈ ಜಾಗನ ಯಾರಿಗೂ ಮಾರಬಾರ್ದು ಅಂತೇಳ್ಬಿಟ್ಟು ಪ್ರೆಸೆಂಟ್ ಸ್ಟೇ ನಡೀತಾ ಇದ್ರು. ಈ ಮುನ್ರಾಜ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ, ಬೇರೆ ಯಾರನ್ನೋ ಒಂದಷ್ಟು ಜನ ರಿಯಲ್ ಎಸ್ಟೇಟು ಮಾಫಿಯಾದವ್ರನ್ನ ಇವ್ರನ್ನ ಕರ್ಕೊಂಬಂದು ಇವ್ರ ಜಮೀನುಗಳನ್ನ ರಿಜಿಸ್ಟರ್ ಮಾಡಿಸಿದ್ದಾನೆ. ಯಾವ ಥರ ರಿಜಿಸ್ಟರ್ ಮಾಡಿಸಿದ್ದಾನೆ, ಕೋರ್ಟ್ ಸ್ಟೇ ಇರೋವಾಗ ರಿಜಿಸ್ಟರ್ ಆಫೀಸರ್ ಯಾವ ಥರ ಮಾಡಿಸಿದ್ದಾರೆ ಏನು ಅನ್ನೋದು ಅರ್ಥ ಆಗ್ತಾಯಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಜೊತೆಗೆ ಏನಂದರೆ, ಸ್ಟೇ ಇದ್ರೂ ರಿಜಿಸ್ಟರ್ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ಕಾನೂನಾತ್ಮಕವಾಗಿ ಇವ್ರ ಜಮೀನು ಬೇರೆಯವರು ಖಾತೆ ಮಾಡ್ಕೊಳ್ಳೋಂಗಿಲ್ಲ ಅಂತೇಳ್ಬಿಟ್ಟು ಇವತ್ತು ನಂದಗುಡಿ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಒಂದು ಕಂಪ್ಲೇಂಟ್ ಕೊಡೋಂಥ ಕೆಲಸ ಮಾಡಿದ್ದೀವಿ ಸರ್. ನಂದಗುಡಿ ಪೊಲೀಸರಿಂದ ಇಂಥ ಬಡವ್ರಿಗೆ ನ್ಯಾಯ ಸಿಗುತ್ತೆ ಅಂತೇಳ್ಬಿಟ್ಟು ನಾವು 100% ನಂಬಿಕೆ ಇಟ್ಟಿದ್ದೀವಿ ಸರ್. ಪಾಪ ಇವರು ಇಡೀ ಫ್ಯಾಮಿಲಿಗೆ ಕಿವಿ ಕೇಳಿಸಲ್ಲ, ಹ್ಯಾಂಡಿಕ್ಯಾಪು ಒಂಥರ ಇವರು. ಇಂಥವ್ರಿಗೆ ಈ ಥರ ಮೋಸ ಆಗಿರೋದು. ಇದಕ್ಕೆ ಸಂಬಂಧಪಟ್ಟಂಗೆ ಸ್ಟೇ ಇದ್ದರು ಜಮೀನು ತಗೊಂಡಿರೋರು ಮತ್ತು ಜಮೀನು ಮಾರಿರೋಂತಹ ಸತ್ಯವಾರ ಮುನ್ರಾಜನ್ ಅವ್ರ ಮೇಲೆ FIR ದಾಖಲಾಗಬೇಕು ಅಂತೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. నేను ಕೆಲವೇ ದಿನಗಳಲ್ಲಿ ಇವ್ರಿಗೆ ನ್ಯಾಯ ಸಿಗುತ್ತೆ. ಇಂಥವ್ರಿಗೆ ಮೋಸ ಆಗಬಾರ್ದು. ರಿಜಿಸ್ಟರ್ ಆಫೀಸಲ್ಲಿ ಸ್ಟೇ ಇದ್ದು ರಿಜಿಸ್ಟರ್ ಮಾಡಿರೋಂತಹ ರಿಜಿಸ್ಟರ್ ಮೇಲೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಹೋರಾಟ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಇಲ್ಲ ಇನ್ನೂ ಇಲ್ಲ, ನೋಡೋಣ ಏನು ಮಾಡ್ತಾರೆ ನೋಡೋಣ. ನಂದಗುಡಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನ್ಯಾಯ ಸಿಗುತ್ತೆ, ಅವ್ರ ಮೇಲೆ FIR ಆಗುತ್ತೆ ಅಂತೇಳ್ಬಿಟ್ಟು ನಂಬಿಕೆ ಇದೆ ಸರ್. ಥ್ಯಾಂಕ್ ಯು. ಪರವಾಗಿಲ್ಲ, ನಾವು ನಾಳೆ ಬರ್ತೀವಿ, ಇವತ್ತೆಲ್ಲ ಕಾಯ್ತೀವಿ. ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಮೀನು ಸರ್ ಅದು. 4 ಎಕರೆ 21 ಗುಂಟೆ ತನಕ ಇದೆ ಸರ್. ಥ್ಯಾಂಕ್ ಯು.